ಸ್ನೇಹಿತರೆ ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಮ್ಯಾಜಿಕಲ್ ಮೊಮೆಂಟ್ಸ್ ನಡೀತದೆ. ಮ್ಯಾಜಿಕಲ್ ಪೀಪಲ್ ಮತ್ತು ಅವರ ಮ್ಯಾಜಿಕಲ್ ವರ್ಡ್ಸ್. ಜೀವನದಲ್ಲಿ ಕೆಲವೊಮ್ಮೆ ಇಂಥ ಒಂದು ವಿಶಿಷ್ಟ ಘಟನೆಗಳು ನಡೀತದೆ. ಒಂದೆರಡು ಎಕ್ಸಾಂಪಲ್ಸ್ ಹೇಳ್ತೇನೆ. 2021 ಜನವರಿ 21 ನನ್ನ ತಂದೆಯವರು ಅಕಸ್ಮಾತ್ತಾಗಿ ನಿಧನ ಹೊಂದಿದ್ರು. ಅದ ನಂತರ ಆ ಒಂದು ದುಃಖದಲ್ಲಿ ನನಗೆ ಎಷ್ಟು ಬೇಡ ಹೇಳಿದ್ರು ನನಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಎಷ್ಟು ಒಂದು ಡೀಪಾಗಿ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಮರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಏನೋ ಮಾಡ್ತಾ ಇದ್ದೆ. ಬಟ್ ಅದು ನನಗೆ ಸಂಪೂರ್ಣವಾಗಿ ಆ ಒಂದು ಎಪಿಸೋಡಿಂದ ಆ ಒಂದು ಅವರಿಗೆ ಒಂದು ಆದಂಥ ಮರಣ, ಆದ ನಂತರ ಅವರ ಒಂದು ಅಂತ್ಯ ಸಂಸ್ಕಾರ, ನಾನು ದೊಡ್ಡ ಮಗನಾಗಿ ನಾನು ಅವರಿಗೆ ಒಂದು ಅಗ್ನಿಸ್ಪರ್ಶ ಮಾಡಿದ್ದಾಗಿರ್ಬೋದು, ಯಾವುದಾಗಿ ನನಗೆ ಒಂಥರ ಬಹಳ ಒಂದು ಡಿಫ್ರೆಂಟ್ ಫೀಲಿಂಗ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ವರ್ಷಾನುಗಟ್ಟಲೆ ಆಯಿತು. ನನಗೆ 2022 ಹೋಯಿತು, 23 ಹೋಯಿತು, 24 ಹೋಯಿತು, 2-3 ವರ್ಷ ನಾನು ಅದರಲ್ಲಿ ನನ್ನ ಒಂದು ದುಃಖದಲ್ಲಿ ಅದರಲ್ಲಿ ಒಂದು ಗಾಢವಾಗಿ ಒಂದು ಮುಳುಗಿರುವಂಥ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ ನನಗೆ ಹೇಗೆ ನಾನು ಇದರಿಂದ ಹೊರಗೆ ಬಿಡಬೇಕು. ನಾನು ಭಾಳ ಟ್ರೈ ಮಾಡ್ತಾಯಿದ್ದೆ. ನಾನು ಭಾಳ ಅಂದರೆ ಅದನ್ನು ಮರೀಲಿಕ್ಕೆ ನಾನು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಒಂಥರ ಮರೀಲಿಕ್ಕೆ ಆಗ್ತಾಯಿಲ್ಲ. ನಾನು ಏನೋ ಒಂದು ಡಿಸ್ಟರ್ಬೆನ್ಸಿಂದ ಏನೋ ಒಂದು ಇದರಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು, ಅದು ಮಾಡ್ತಾ ಹಾಗೆ ಅದರಲ್ಲಿ ಹೋಗ್ತಾ ಇತ್ತು. ಹೇಳ್ತಾರಲ್ಲ, ನಾವು ತುಂಬ ಒಂದು ದುಃಖ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮ ಒಂದು ಕೆಲವು ಆತ್ಮೀಯರಿಗೆ ಅದರ ಬಗ್ಗೆ ಒಂದು ಬಹಳ ಬೇಗ ಅರಿವಾಗ್ತದೆ ಅಂತೇಳಿ. ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಬಹಳ ಕ್ಲೋಸ್ ಫ್ರೆಂಡ್ ನಂದು, ಸಿಂಗಾಪುರದಲ್ಲಿ, ನನ್ನ ಹೆಸರು ಹೇಳೋದಿಲ್ಲ. ಅವನು ನನಗೆ ಸಡನ್ನಾಗಿ ಫೋನ್ ಮಾಡ್ತಾನೆ. ನನ್ನದು ಕೆಲವೊಂದು ಸ್ಟೇಟಸ್ ಎಲ್ಲ ನೋಡ್ತಾನೆ. ಅವನಿಗೆ ಗೊತ್ತಾಗ್ತದೆ ನಾನು ತುಂಬ ಡಿಸ್ಟರ್ಬಲ್ಲಿ ಇದ್ದೇನೆ ಅಂತೇಳಿ. ಅವನು ಫೋನ್ ಮಾಡಿ ನನಗೆ ಕೇಳ್ತಾನೆ, ಏನಾಯಿತು ಅಂತ. ನಾನು ಹೇಳಿದೆ, ಹೀಗೆ ಆಯಿತು ಮಾರೆ, ನನಗೆ ತಂದೆಯವರ ಒಂದು ಮರಣದ ಇದರಿಂದ ನನಗೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಭಾಳಷ್ಟು ಪ್ರಯತ್ನ ಪಟ್ಟಿದ್ದೇನೆ, ಬಟ್ ಆಗ್ತಾ ಇಲ್ಲ ನನಗೆ ಅಂತ ನಾನು ಟ್ರೂಲಿ ಓಪನ್ಲಿ ಕನ್ಫೆಸ್ ಮಾಡಿದೆ. ನಾನು ಅವಾಗ ಅವನು ಸಡನ್ನಾಗಿ ವಿದೌಟ್ ಇವನ್ ವೇಟಿಂಗ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವನೊಂದು ಪ್ರಶ್ನೆ ಕೇಳಿದೆ ನನಗೆ. ಅದು ನನ್ನ ಜೀವನದಲ್ಲಿ ಬಹಳ ಪರಿಣಾಮ ಬೀರಿತು. ಅವನು ಏನು ಕೇಳಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವನು ತುಳುವಲ್ಲಿ ಕೇಳಿದದು, ನಾನು ಕನ್ನಡದಲ್ಲಿ ಹೇಳ್ತೇನೆ. ನಾಯಕರೇ, ನೀನು ಏನು ತಿಳ್ಕೊಳ್ತೀನಿ, ನೀನು 100 years ಬದುಕ್ತೀಯ ಇಲ್ಲಿ, ನೀನು 100 years ಅಲ್ಲ ಅಥವಾ ಫಾರ್ ಎವರ್ ಈ ಪ್ರಪಂಚದಲ್ಲಿ ಇದೆಯಾ ನೀನು. ಇವತ್ತು ನಿನ್ನ ತಂದೆಯವರಿಗೆ ಆಯಿತು, ನಾಳೆ ನಮಗೆ ಆಗ್ತದೆ, ನಾವೆಲ್ಲರೂ ಒಂದು ದಿನ ಈ ಪ್ರಪಂಚದಿಂದ ಹೋಗಬೇಕು. ವೆರಿ ವೆರಿ ಫ್ಲ್ಯಾಟ್ ರಿಯಾಲಿಟಿ. ಅವನದು ಹೇಳಿದ ರೀತಿ ಇದೆಯಲ್ಲ, ಅದು ನನ್ನ ಒಂಥರ ಕಂಪ್ಲೀಟ್ ನನ್ನ ಅಂಧಕಾರವನ್ನು ಒಂದು ಓಪನ್ ಮಾಡಿದಂಥ ಒಂದು ಸಿಚುವೇಶನ್. ಅಂದರೆ ನಮಗೆಲ್ಲರಿಗೂ ಗೊತ್ತಿರ್ತದೆ ನಾವೆಲ್ಲರೂ ಒಂದು ದಿವಸ ಹೋಗಬೇಕು. ಬಟ್ ಅದನ್ನು ನಾವು ಎಲ್ಲೋ ಒಂದು ಅಂಧಕಾರದಲ್ಲಿ ಮುಚ್ಚಿಡ್ತಾ ನಾವು ಯಾವುದೋ ಒಂದು ಬ್ಯಾಡ್ ಸಿಚುವೇಶನ್ ಆಗುವ ಅದರಲ್ಲೇ ಒಂದು ಲೂಪಲ್ಲಿ ಹೋಗ್ತಾ ಇರ್ತೇವೆ. ಬಟ್ ಆ ಕ್ವಶನ್, ಅವನು ಕೇಳಿದ ಪ್ರಶ್ನೆ ನನಗೆ ಭಯಂಕರ ನಾಟಿತು. ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಭಯಂಕರ ನಾಟಿತು. ಅವನು ಕೇಳಿದ ಸಿಂಪಲ್ ಕ್ವಶನ್, ನಾಯಕರೇ, ನೀನೇನು 100 ವರ್ಷ ಬದುಕ್ತೀಯ ಈ ಪ್ರಪಂಚದಲ್ಲಿ, ಎಲ್ಲರೂ ಹೋಗಬೇಕು. ನಾವು ಇವತ್ತು ನಿನ್ನ ತಂದೆಯವರು ಹೋದರು, ನಾಳೆ ನಾವು ಹೋಗಬೇಕು. ಸೊ ಇದು ವಾಸ್ತವ. ಸೊ ಅದನ್ನು ಕೇಳಿ ನನಗೆ ಏನೋ ಒಂಥರ ಜ್ಞಾನೋದಯದ ಫೀಲಿಂಗ್ ಆಯಿತು. ಈ ಒಂದು ಕೇವಲ ಒಂದು ಶಬ್ದ ಯೂಸ್ ಮಾಡಿದ ಅವನು ಅನ್ಕಾನ್ಷಿಯಸ್ಲಿ ಹೇಳಿರ್ತಾನೆ. ಬಟ್ ನನಗೆ ಆ ಪರಿಸ್ಥಿತಿಯಲ್ಲಿ ಅದು ಬಹಳ ಹೆಲ್ಪ್ ಆದಂಥ ಏನು ಹೇಳ್ತಾರೆ, ಅದೊಂದು ಸೆಂಟೆನ್ಸ್ ಬಹಳ ಕಾಡ್ತಾ ಇತ್ತು ನನ್ನ ಜೀವನದಲ್ಲಿ. ಎಲ್ಲ ನಂದು ಡಿಫಿಕಲ್ಟೀಸ್ ಆಗಿರ್ಬೋದು, ಆ ಸಿಚುವೇಶನ್ ಇದಾಗಿರ್ಬೋದು, ಯಾವುದಂತ ಗೊತ್ತಿಲ್ಲ, ನನಗೆ ಭಾಳಷ್ಟು ಈ ಕೆಟ್ಟ ವ್ಯಸನಗಳ ನಾನು ದಾಸನಾಗಬೇಕಾಗಿ ಬಂತು. ನಾನು ರಿಯಲಿ ಕನ್ಫೆಸ್ ಮಾಡ್ತೇನೆ. ಸ್ಪೆಷಲಿ ಆಲ್ಕೋಹಾಲ್, ಟೂ ಮಚ್ ಆಫ್ ಆಲ್ಕೋಹಾಲ್ ಅಬ್ಯೂಸ್. ಅದರಿಂದಾಗಿ ನನಗೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಹೊರಗಡೆ ಬರಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದರೂ ನಾನು ಆಗ್ತಾ ಇರಲಿಲ್ಲ. ಅಂಥ ಒಂದು ವಿಚಿತ್ರ ಸಿಚುವೇಶನ್ ಇದು. ಸ್ಪೆಷಲಿ ನಮ್ಮ ತಂದೆಯವರ ಇನ್ಸಿಡೆಂಟ್ ಆದಮೇಲೆ ಅದು ಟೂ ಮಚ್ ಜಾಸ್ತಿ ಆಯಿತು, ಹಾಗೆಲ್ಲ ಆಯಿತು. ಬಟ್ ಪ್ರತಿ ಸಲ ನಾನು ಆಲ್ಕೋಹಾಲ್ ಮಾಡ್ತೇನೆ, ಅಬ್ಯೂಸ್ ಮಾಡ್ತೇನೆ, ತುಂಬ ಡ್ರಿಂಕ್ಸ್ ತೊಗೊಳ್ತೇನೆ, ಮತ್ತು ನಾನು ಏನೋ ಒಂದು ಮಾಡಲಿಕ್ಕೆ ಹೋಗ್ತೇನೆ, ಏನೋ ಒಂದು ಆಗ್ತದೆ, ಯಾರಿಗೋ ಏನೋ ಒಂದು ಹೇಳ್ತೇನೆ, ಏನೋ ಒಂದು ಮೆಸೇಜ್ ಮಾಡ್ತೇನೆ, ಏನೋ ಒಂದು ಎಲ್ಲವೂ ರಾಂಗ್ ಆಗುವಂಥ ಒಂದು ಪರಿಸ್ಥಿತಿ, ರಾಂಗ್ ಸಿಚುವೇಶನ್ ಹೇಳ್ತಾಳೆ ಹಾಗೆ. ಸೊ ಭಾಳ ಗಿಲ್ಟ್ ಕಾಡ್ತಿತ್ತು ನನಗೆ, ಬಹಳ ಗಿಲ್ಟ್ ಕಾಡ್ತಿತ್ತು. ನಾನು ನನ್ನ ತುಂಬ ಪ್ರೀತಿ ಪಾತ್ರರಿಗೆ ತುಂಬ ನೋವು ಕೊಟ್ಟಿದ್ದೇನೆ ಇದರಿಂದಾಗಿ. ಅದು ನನಗೆ ಬಹಳ ಒಂದು ಒಳಗಡೆಯಿಂದ ಅದೊಂದು ಕಾನ್ಷಿಯಸ್ ಆಗಿ ಕಾಡ್ತಾಯಿತ್ತು. ಯಾರ ಹತ್ರನೂ ಹೇಳಬೇಕಂತ ಏನು ಹೇಳಬೇಕು, ಅದು ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸ್ಲಿಕ್ಕೆ ಅಂಥ ಒಂದು ಸಿಚುವೇಶನ್.
ಸೊ ಆವಾಗ ಈ ಮಣಿಪಾಲದಲ್ಲಿ ನನ್ನ ಹೆಸರು ಹೇಳೋದಿಲ್ಲ, ಮತ್ತು ಹೊರತು ಪರ್ಸನದು ಹೆಸರು ಹೇಳೋದಿಲ್ಲ, ಒಂದು ಮಣಿಪಾಲದಲ್ಲಿ ಯಾವುದೋ ಒಂದು ಸಿಚುವೇಶನಲ್ಲಿ ಯಾವುದೋ ಒಬ್ಬ ಆಯುರ್ವೇದಿಕ್ ಡಾಕ್ಟರ್, ಅವರು ಲೇಡಿ ಡಾಕ್ಟರ್, ಅವ್ರ ಹತ್ರ ಒಂದು ಮೀಟ್ ಆಗುವಂಥ ಒಂದು ಪರಿಸ್ಥಿತಿ ಬಂತು. ಅವ್ರ ಹತ್ರ ಹೀಗೆ ಮಾತಾಡ್ತಾ ಕ್ಯಾಶುವಲಾಗಿ ಹೇಳಿದೆ, ನಾನು ಡಾಕ್ಟರ್ ನೋಡಿ ಈಗ ಪರಿಸ್ಥಿತಿ ನಂದು, ನಾನು ಹೀಗೆ ತುಂಬ ನನಗೆ ಗೊತ್ತಿಲ್ಲದ ಹಾಗೆ ಕೆಲವೊಮ್ಮೆ ಡ್ರಿಂಕ್ಸ್ ಮಾಡ್ತೇನೆ, ತುಂಬ ಹೆವಿ ಆಗ್ತದೆ, ಮತ್ತು ಕೆಲವೊಮ್ಮೆ ಅದು ಮಾಡಿ ನಾನು ತುಂಬ ಭಾಳಷ್ಟು ಬೇಡದಂದರೆ ಇನ್ಫ್ಯಾಕ್ಟ್ ಬೇಡದಲ್ಲ, ಬಟ್ ಅದನ್ನು ಮಾಡಿ ನಾನು ತುಂಬ ಕೆಲವೊಮ್ಮೆ ನನ್ನದು ಕಂಟ್ರೋಲ್ ಇಲ್ಲದೆ ನಾನು ಕೆಲವೊಬ್ಬರಿಗೆಲ್ಲ ನೋವು ಕೊಟ್ಟಿದ್ದೇನೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅವರಿಗೆ, ತುಂಬ ಓಪನ್ ಆಗಿ, ವೆರಿ ವೆರಿ ಓಪನ್ ಕಾನ್ವರ್ಸೇಷನ್, ವೆರಿ ಓಪನ್ ಫ್ರಮ್ ದ ಹಾರ್ಟ್ ಹೇಳ್ತಾರೆ, ಆ ರೀತಿ ಒಂದು ಕಾನ್ವರ್ಸೇಷನ್ ನಾನು ಹೇಳಿದೆ ಅವರಿಗೆ. ಸಡನ್ನಾಗಿ ವಿದಿನ್ ಫ್ಯೂ ಸೆಕೆಂಡ್ಸ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಅವರು ನನಗೊಂದು ಸಿಂಪಲ್ ಕ್ವಶನ್ ಕೇಳಿದ್ರು. ನೋಡಿ, ನೀವು ಹೇಳಿದ್ದು ನನಗೆ ಅರ್ಥ ಆಗ್ತದೆ, ಬಟ್ ಒಂದು ನನಗೆ ಸಿನ್ಸಿಯರಾಗಿ ಆನ್ಸರ್ ಮಾಡಿ, ನೀವು ಎಲ್ಲ ಈ ತಪ್ಪುಗಳನ್ನು ಮಾಡಿದ್ದೀರಿ, ನಿಮಗೆ ಅದು ರಿಗ್ರೆಟ್ ಇದೆ, ಓಕೆ, ಬಟ್ ಯಾವತ್ತಾದರೂ ಈ ಎಲ್ಲ ತಪ್ಪುಗಳಿಂದ ನೀವು ಇರ್ರಿವರ್ಸಬಲ್ ಮಿಸ್ಟೇಕ್ಸ್ ಮಾಡಿದ್ದೀರಿ. ಇರ್ರಿವರ್ಸಬಲ್ ಅಂದರೆ ನೀವು ಹೋಗಿ ಯಾರಿಗೋ ಒಂದು ಮರ್ಡರ್ ಮಾಡಿದ್ದೀರ, ಯಾರಿಗೋ ಒಂದು ಫಿಸಿಕಲ್ ಅಸಾಲ್ಟ್ ಮಾಡಿದ್ದೀರ, ಅದು ಇರಿವರ್ಸಿಬಲ್. ಈಗ ಯಾರನ್ನಾದರೂ ಮರ್ಡರ್ ಮಾಡಿದ್ರೆ ಇರಿವರ್ಸಿಬಲ್ ಫಾಲ್ಟ್, ಅದು ಇರಿವರ್ಸಿಬಲ್ ಮಿಸ್ಟೇಕ್. ಸೊ ಅಂಥದ್ದು ಮಾಡಿದ್ದೀರ? ಇಲ್ಲ, ಅಂಥದ್ದು ನಾನು ಖಂಡಿತ ಯಾವುದು ಮಾಡಲಿಲ್ಲ. ಮೇ ಬಿ ಮೊಮೆಂಟ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಯಾರಿಗಾದ್ರೂ ನೋವು ಮಾಡಿರ್ಬೋದು ನಾನು ನನ್ನ ಆ್ಯಕ್ಷನ್ಸಿಂದ ಅಥವಾ ನನ್ನ ಮೆಸೇಜಸ್ಸಿಂದ, ಬಟ್ ಇರ್ರಿವರ್ಸಿಬಲ್ ಮಿಸ್ಟೇಕ್ ನಾನು ಯಾವತ್ತೂ ಮಾಡಲಿಲ್ಲ. ನಾನು ತುಂಬ ಥಿಂಕ್ ಮಾಡಿ ಹೇಳಿದೆ, ಓಕೆ ನಾನು ಮಾಡಲಿಲ್ಲ, ಲೈಫಲ್ಲಿ ಯಾವತ್ತೂ ಮಾಡಲಿಲ್ಲ ನಾನು. ಅವರಿಗೆ ಥಮ್ಸ್ ಅಪ್ ಮಾಡಿದರು. Then you are there. You have that intention to overcome of this, and you have not caused any irreversible problems to anybody. That's all. You are the best person. ಈ ಒಂದು ಸೆಂಟೆನ್ಸ್ಗಳು ನನಗೆ ಕಣ್ಣಲ್ಲಿ ಲಿಟ್ರಲಿ ನೀರು ಬಂತು. ನನ್ನನ್ನು ಮೋಸ್ಟ್ಲಿ ತುಂಬ ಲೋ, ನನಗೆ ಅನಿಸದೆ, ನನಗೆ ತುಂಬ ಲೋ ಫೀಲ್ ಮಾಡ್ತಾ ಇದ್ನ, ನಾನು ನನ್ನ ಬಗ್ಗೆನೇ ತುಂಬ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಇತ್ತು ಮೋಸ್ಟ್ಲಿ, ನನಗೆ ಫೀಲ್ ಆಯಿತು. ಅವರು ಕೂಡ ಹೇಳಿದರು, ಸೊ ನೀವು ತುಂಬ ಓವರ್ ಥಿಂಕ್ ಮಾಡಿದ್ದೀರಿ, ನೀವು ಯಾರಿಗೂ ಓಕೆ, ಅದು ಮೊಮೆಂಟ್ರಿ ಯಾವುದೋ ಒಂದು ಇದರಲ್ಲಿ ಆಯಿತು, ಡ್ರಿಂಕ್ಸ್ ಮಾಡಿದರೆ ನೀವು ಓಕೆ, ದಟ್ಸ್ ಫೈನ್, ಬಟ್ ಯು ಹ್ಯಾವ್ ನೆವರ್ ಕಾಸ್ಟ್ ಆರ್ ನೆವರ್ ಇವನ್ ಥಾಟ್ ಎನಿಥಿಂಗ್ ಬ್ಯಾಡ್ ಅಬೌಟ್ ಎನಿಬಡಿ, ವಿಚ್ ಇಸ್ ಗ್ರೇಟ್, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಅದು ಹೇಳಿದಾಗ ನನಗೆ ಒಂಥರ ಮೈಯಲ್ಲಿ ಒಂಥರ ಹೇಳ್ತಾರಲ್ಲ, ಒಂದು ಎನರ್ಜಿ ಬಂದಾಗಿದ್ದು. ಐ ಥಿಂಕ್ ದಟ್ಸ್ ಆಲ್ ಸಾರ್ಟೆಡ್. ಐ ಮೀನ್, ಜಸ್ಟ್ ಒಂದು ಸೆಂಟೆನ್ಸಿಂದ ಕೆಲವೊಮ್ಮೆ ಹೇಳ್ತಾರಲ್ಲ, ಈ ಮನುಷ್ಯರು ಮಾತಾಡೋ ಒಂದು ಸೆಂಟೆನ್ಸಿಂದ ಕೆಲವರಿಗೆ ಹೀಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಇದು ನನಗೆ ಒಂದು ಸೆಕೆಂಡ್ ಎಕ್ಸ್ಪೀರಿಯನ್ಸ್. ನಾನು ಏನಕ್ಕೆ ಇದು ಶೇರ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಬಹಳಷ್ಟು ಸಲ ನಮಗೆ ಅರಿವಿಲ್ಲದ ಹಾಗೆ ಒಂಥರ ಏನೋ ಒಂದು ವಿಷಯದಲ್ಲಿ ಗಿಲ್ಟಲ್ಲಿ ಬದುಕ್ತಾ ಇರ್ತೇವೆ. ಬಟ್ ಕೆಲವೊಮ್ಮೆ ಆ ಮ್ಯಾಜಿಕಲ್ ಪರ್ಸನ್ ನಮ್ಮ ಲೈಫಲ್ಲಿ ಬರ್ತಾರೆ, ಬಹಳ ಸರಳವಾಗಿ ನಮ್ಮ ಗಿಲ್ಟ್ ಅನ್ನು ಕಂಪ್ಲೀಟ್ಲಿ ವಾಶ್ ಔಟ್ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಟು ದೆಮ್, ರಿಯಲಿ ಗ್ರಾಟಿಟ್ಯೂಡ್ ಫೀಲಿಂಗ್ ಟು ದೆಮ್, and really grateful to life. So don't be guilt, because it's life, it's a continuous journey. Thank you for watching the video. Next video ಅಲ್ಲಿ ಮತ್ತೆ ಭೇಟಿ ಆಗುವ. Until then, goodbye. Thank you.